ಇದೇನಣ್ಣ ನಮ್ಗೆ ಏಳಲೇ ಇಲ್ಲ. ಏಲ್ಲ ಬಂದು ನೋಡೋಣ. ಲೇ ಮುಗುತಿ, ಇವ್ರ ಹತ್ರ ಎಷ್ಟು ವಸೂಲಿ ಮಾಡಬೇಕು? ಹೇಳು. ಬರ್ಲ ಬೇಗ ಹೇಳು ಮರೆ. ಪೇಡ ಊರ್ಲು ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ದುಡ್ಡು ತಿನ್ನೋರ ಹತ್ರ ಬಡ್ಡಿ ವಸೂಲಿ ಮಾಡ್ತಿರಲ್ಲ, ಅವ್ರೇನ್ ತಿನ್ಬೇಕು? ನಿಮ್ ಕೈ ಕಾಲೆಲ್ಲ ನೆಟ್ಟಿಗೆ ಇದೆಯಲ್ಲ, ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಬದುಕ್ಬೋದಲ್ವಾ? ಪ್ರತಾಪ ಬರ್ಲ ತೆಗಿರಿ. ಇಷ್ಟು ದಿವಸ ಏನೋ ಇಂಥ ಕೆಲಸಗಳು ಮಾಡ್ಕೊಂಡು ಓಡಾಡ್ತಿದ್ರಿ, ಇನ್ಮೇಲಾದ್ರೂ ಬದಲಾಗೋ ದಾರಿ ನೋಡಿ. ಸರಿ ಅತ್ತಿಗೆ, ಎಲ್ಲರೂ ನೋಡ್ತಾವ್ರೆ. ನೀವು ಒಳ್ಳಿ ವಸೂಲಿ ಮಾಡಿಲ್ಲ ಅಂದ್ರೆ ಅವ್ವ ಬೈತಾರ ಕಳ ಮುಂಚೆ. ಅಮ್ಮಿಕೊಂಡಿರಲ್ಲ. ನಮಸ್ತೆ ಅಣ್ಣ. ನೀವ್ ಯಾಕೆ ಇಂಥವ್ರ ಹತ್ರ ಸಾಲ ಮಾಡ್ತೀರಾ? ಇವ್ರುಗಳಿಂದ ನಿಮ್ಗೆ ಸಹಾಯಕ್ಕಿಂತ ಅಪಾಯನೇ ಜಾಸ್ತಿ. ದುಡ್ಡೆಲ್ಲ ಬೇಡ, ನೀವೆಲ್ಲ ಓಂಡಿ ಓಂಡಿ ಬರಲ್ಲ. ಈಗ ಏನಣ್ಣ ಮಾಡೋದು? ಒಬ್ಬಂಗ್ ಬೇರೆ ಮಾತು ಕೊಟ್ಬಿಟ್ಟಿವ್ನಿ. ಮಾತು ಮುರಿಯೋದೇನು ನಮ್ಗೇನು ಹೊಸ್ತಲ್ವಲ್ಲ. ಅಣ್ಣ, ನಾವೀಗೇನೋ ವಸೂಲಿ ಮಾಡಕ್ಕೆ ಹೋದ್ರೆ ಹೊತ್ತಿಗೆ ಮಾರ್ಕೆಟ್ ತುಂಬ ಅಟ್ಟ ಆಡ್ಸ್ಕೊಂಡು ಹೊಡಿತಾರೆ ಅನ್ನಿಸ್ತೈತೆ ಕಣಣ್ಣ. ಅವಳು ಹೋಗ್ಲಿ, ಆಮೇಲೆ ವಸೂಲಿ ಮಾಡಿ. ಸರಿ ಕಣ. ಓ ಸಿದ್ದೇಶ್, ನೀವೇ ಬನ್ನಿ. ಏನತ್ಗೆ? ನಾನು ಹೋದ್ಮೇಲೆ ವಸೂಲಿ ಮಾಡೋಣ ಅಂತ ಕಾಯ್ತಿದ್ದೀರಾ? ಅಯ್ಯೋ ಇಲ್ಲ ಅತ್ಗೆ, ನಾವೀಗಾಗಲೇ ವಸೂಲಿ ಮಾಡಿರೋದನ್ನ ವಾಪಸ್ ಕೊಟ್ಬಿಟ್ಟು ಹೋಗುಮ ಅಂತ ಮಾತಾಡ್ಕತ ಇದ್ದೀವಿ. ಮೊದಲು ಇಲ್ಲಿಂದ ಹೊರಡಿ. ನಿಮ್ಮ ದೊರೆಗೆ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊಳಕ್ಕೆ ಹೇಳಿ. ಹೋಗಿ. ಸರಿ ಅದು.
ಏನಂದ? ಹೊತ್ತಿಗೆ ಇಲ್ಲಿಂದ ಹೋಗಂಗೆ ಕಾಣಿಸ್ತಿಲ್ಲ ಕಣ್ಣಣ್ಣ. ಎಲ್ರು ಬೇರೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತವ್ರೆ. ಅವ್ವನು ಅದೇ ಹೇಳಿದ್ದಲ್ವಾ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬೇರೆ ಹುಡುಗರನ್ನ ಕಳಿಸ್ತೇನೆ ಅಂತ. ಸರಿ, ಈಗ ಬೇಡ, ಆಮೇಲೆ ನೋಡ್ಕೊಳಮ್ಮ. ಸರಿ ಅಣ್ಣ. ಇದ್ರಾಗ ಇನ್ನೂ ಯೋಟ್ ಬರಬೇಕು ಕೋದಂಡ. ಮೊರೆ ಇವತ್ತಿನ ಮಾರ್ಕೆಟ್ ಹೋಗಿ ವಸೂಲಿ ಮಾಡಾದ್ಮೇಲೆ ಗೊತ್ತಾಯ್ತೈತ ಮೊರೆ. ಮಾರ್ಕೆಟ್ಗೆ ಹೋಗಿ ಈಟ್ ಹೊತ್ತಾದ್ರೂ ಬಂದಿಲ್ವಾ? ಫೋನ್ ಮಾಡಿ ಬರಕ್ಕೆ ಏಟ್ ಹೊತ್ತಾಯ್ತದೆ ಅಂತ ಕೇಳು ಕೋದಂಡ. ಸರಿ ಮೊರೆ. ಫೋನ್ ಎತ್ತುತ್ತಾ ಇಲ್ಲ ಮೊರೆ. ಕೋದಂಡ ಅವರೇ, ನಿಮ್ಮ ಹುಡುಗರಿಗೆಲ್ಲ ಇನ್ಮೇಲಿಂದ ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೊಳಕ್ಕೆ ಹೇಳಿ. ಮಾರ್ಕೆಟಲ್ಲೆಲ್ಲ ಈ ಥರ ಬಡ್ಡಿ ದುಡ್ಡು ವಸೂಲಿ ಮಾಡೋದು ತಪ್ಪು. ಇವಳೆ ಯೋನೋ ಮಾಡಿ ಬಂದವಳೆ ಕೋದಂಡ. ಕಂಟಿಗೆ ಫೋನ್ ಮಾಡಿ ಬರಕ್ಕೆ ಏಟ್ ಹೊತ್ತಾಯ್ತದೆ ಕೇಳು. ಮೊರೆ ಫೋನ್ ಎತ್ತುತ್ತಾ ಇಲ್ಲ ಮೊರೆ. ಅಮ್ಮೋರೆ, ಅಮ್ಮೋರೆ, ಕೋದಂಡ ಮೊರೆ ಯಾರು ನೋಡೋದು? ನಮಸ್ಕಾರ. ಅಮ್ಮರೆ ಮಾರ್ಕೆಟಲ್ಲಿರೋ ವ್ಯಾಪಾರಿಗಳೆಲ್ಲ ಬಂದವ್ರೆ ಅಮ್ಮರೆ. ಅವನ್ನೆಲ್ಲ ಒಳಗೆ ಬರಕ್ಕೆ ಹೇಳು. ಸರಿ ಅಮ್ಮರೆ. ಬನ್ನಿ ಬನ್ನಿ, ಹೊರಗಡೆ ಬನ್ನಿ. ಅಮ್ಮವ್ರೆ ಹೇಳೋರೆ ಬನ್ರಪ್ಪ. ಯೋನಿಸ್ಯ, ನಿಮ್ಮವರು ಮಾರ್ಕೆಟ್ಗೆ ವಸೂಲಿಗೆ ಅಂತ ಬಂದು ದುಡ್ಡು ತಗೊಳ್ದೆ ಹಾಗೆ ಹೋಗ್ಬಿಟ್ಟಿದ್ದಾರೆ ಅಮ್ಮೋರೆ. ಅದಕ್ಕೆ ನಾ ಕೊಟ್ಟು ಹೋಗಮ್ಮ ಅಂತ ಬಂದು ಅಮ್ಮೋರೆ. ಅಮ್ಮವ್ರೆ, ನಾವು ನಿಮ್ಮನ್ನು ನೋಡ್ದಂಗೂ ಆಗುತ್ತೆ, ದುಡ್ಡು ಕೊಟ್ಟಂಗೂ ಆಗುತ್ತೆ ಅಂತ ನಾವೇ ಬಂದು ಅಮ್ಮವ್ರೆ. ಅಲ್ಲ, ನಮ್ಮ ಹುಡುಗರು ದುಡ್ಡು ವಸೂಲಿಗೆ ಅಂತ ಬಂದು ದುಡ್ಡು ತಗೊಳ್ದೆ ಹಂಗೆ ಹೋಗ್ಬಿಟ್ರ? ಹ್ಞೂ ಅಮ್ಮವ್ರೆ. ಅವ್ರ ಹಂಗೆ ಹೋಗಕ್ಕೆ ಕಾರಣ ಏನು ಅಂತ ಯೋನಾರ ಗೊತ್ತಾ? ಯಾರಾನ ಅವ್ರನ್ನ ತಡಿಯೋದು ಬೈಯೋದು ಯೋನಾನ ಮಾಡಿದ್ರ? ಹಂಗೆಲ್ಲ ಏನಿಲ್ಲ ಅಮ್ಮೋರೆ, ದಡೀರಂತೆ ಕೆಲಸ ಬಂದಿರ್ಬೋದು, ಅದಕ್ಕೆ ಹೊರಟೋಗಿದ್ದಾರೆ. ನಿಮ್ಮ ಹುಡುಗರನ್ನ ಬೈಯೋರು ತಡೆಯೋರು ಯಾರಿದ್ದಾರೆ ಅಮ್ಮವ್ರೆ? ಸರಿಯಾದ ಸಮಯಕ್ಕೆ ನನ್ನ ತಂಗಿ ಮದುವೆಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದಾರೆ ಅಮ್ಮವ್ರೆ. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಅಮ್ಮವ್ರೆ. ಅಮ್ಮವ್ರೆ, ನನಗೆ ಗಂಡನ ನಂಗಿಲ್ದೆ ಅಂಗಡಿ ಮಡಗಕ್ಕೆ ದುಡ್ಡು ಕೊಟ್ಟು ತುಂಬ ಸಹಾಯ ಮಾಡಿದ್ದೀರಾ. ನಿಮ್ಮ ಉಪಕಾರ ಯಾವತ್ತಿಗೂ ಮರೆಯಲ್ಲ ಅಮ್ಮವ್ರೆ. ಕೋದಂಡ,
ಬರ್ತೀವಮ್ಮ. ಕ್ವಾದಂಡ, ಅಮ್ಮರ ಈಗ ನಾವ್ ಯೋನಾನ ಇವರಲ್ಲಿ ಯಾರ್ಗಾನ ಎದುರಿಸಿದ್ವಾ ಇಲ್ಲ ಇವರಲ್ಲಿ ಯಾರ್ಗಾನ ಒಡ್ದು ಬಡ್ದು ಬಲ್ವಂತ ಮಾಡಿ ಅವ್ರ ತವ ಕಾಸು ಕಿತ್ಕೊಂಡ್ವಾ? ಇಲ್ಲ ಅಮ್ಮರ. ನಿಯತ್ತಾಗಿ ಸಂಪಾದನೆ ಮಾಡ್ಬೇಕು ಅಂತ ಹೇಳೋರು ಎಲ್ರೂ ಸಂಪಾದನೆ ಮಾಡದೆ ಸುಮ್ಕೆ ಇರೋರೇಯ. ನೀನೇ ನೋಡ್ದಲ್ಲ ಕೋದಂಡ, ಪ್ರತಿದಿನ ಕೂಲಿ ಮಾಡಿ ತರಕಾರಿ ವ್ಯಾಪಾರ ಮಾಡಿ ಒಂದೊಂದೇ ರೂಪಾಯಿನ ಕೂಡಿಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ಅದ್ರಾಗ ನಿಯತ್ತಿಲ್ಲ ಅಂತ ಹೇಳಕ್ಕಾಯ್ತದ? ಅವ್ರ ಕೆಲಸದಲ್ಲಿ ನಿಯತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡ್ತಿರೋ ತಪ್ಪು. ಅಷ್ಟು ಕಷ್ಟಪಟ್ಟು ದುಡಿಯೋರ ಹತ್ರ ಬಡ್ಡಿ ವಸೂಲಿ ಮಾಡಕ್ಕೆ ಅದು ಹೇಗಾದ್ರೂ ಮನ್ಸು ಬರುತ್ತೆ ನಿಮಗೆ? ಬಡ್ಡಿ ಕ್ವಾದಂಡ, ಕೆಲವ್ರಿಗೆ ಈ ಬಡ್ಡಿ ಅನ್ನೋ ಪದ ಸ್ಯಾನೆ ಕೆಟ್ಟ ಮಾತಾಗುವಾಗದೆ. ಅಲ್ಲ, ನೀನೇ ನಂಗೆ ಒಂದು ಮಾತು ಹೇಳು. ಭೂಮಿಯಾಗ ಬೀಜ ಬಿತ್ತಿ ನಾವು ಸುಮ್ಕೆ ಕೈ ಕಟ್ಕೊಂಡು ಕುಂತ್ಕೊಂಡ್ರೆ ಅದು ಫಲ ಕೊಡ್ತದ? ಅದಕ್ಕೆ ನೀರು, ಗೊಬ್ಬರ, ಪಿರುತಿ, ಕಾಳಜಿ ಎಲ್ಲ ನಾವೇ ಹಾಕ್ಬೇಕು. ಅದು ಭೂಮಿ ತಾಯಿಗೆ ನಾವು ಕೊಡ ಬಡ್ಡಿ. ಆಗ್ಲಯ್ಯ ನಮಗೂ ಫಲ ಸಿಗೋದು. ಜೀವನ ಅನ್ನೋ ಅಸ್ಲಿಗೆ ತಾಯಿ ಪ್ರೀತಿನೇ ಬಡ್ಡಿ. ನಾವು ದೇವ್ರಿಗೆ ಕೈ ಮುಗ್ದು ಹರಕೆ ಬತ್ಕೊಂಡು ಕಾಣಿಕೆ ಹಾಕ್ತೀವಲ್ಲ, ಅದೂ ಬಡ್ಡಿನೇಯ. ಶ್ರಮಕ್ಕೆ ಸಾಧನೆ ಅನ್ನೋದು ಬಡ್ಡಿ, ಸಂಬಂಧಕ್ಕೆ ಕಾಳಜಿ ಅನ್ನೋದು ಬಡ್ಡಿ, ಗಂಡ ಹೆಂಡ್ರ ನಡುವೆ ಪಿರುತಿ, ಪ್ರಾಮಾಣಿಕತೆ, ಹೊಂದಾಣಿಕೆ ಇದೆಲ್ಲನೂ ಬಡ್ಡಿನೇಯ. ಇದೆಲ್ಲದ್ರ ಬಗ್ಗೆ ಗೊತ್ತಿಲ್ದಿರೋರ್ಗೆ ನಮ್ಮ ವ್ಯವಹಾರನೂ ಅರ್ಥ ಆಗಕ್ಕಿಲ್ಲ. ಸಾಲ ತಕ್ಕಂಡವನಿಗೆ ಶಿಸ್ತು ಬರಬೇಕು ಅಂದ್ರೆ ಸಾಲ ಕೊಟ್ಟವನು ಖಡಕ್ಕಾಗೆ ಇರಬೇಕು. ಒಳ್ಳೆಯವ್ರ ಮಧ್ಯೆ ಕಪ್ಪು ಕುರಿನೂ ಇರ್ತದೆ. ಸಾಲ ತಕ್ಕೊಂಡು ಓಡಾಯಿಸಿ ಜಮಾಯಿಸೋರ್ಗಲ್ಲ ಈ ಬಂಗಾರಮ್ಮನ ಸಾಲ. ಜೀವನದಾಗೆ ಯೋನನ ಮಾಡಬೇಕು, ಯೋನನ ಸಾಧಿಸ್ಬೇಕು, ತನ್ನ ಕಾಲಾಗೆ ತಾನು ನಿಲ್ಬೇಕು ಅನ್ನೋರ್ಗಷ್ಟೇ ಈ ಬಂಗಾರಮ್ಮನ ಸಾಲ. ಹಂಗೇನಾನ ಸಾಲ ತಕ್ಕೊಂಡವನು ದಾರಿ ತಪ್ಪದಾಗ್ಲೆ ಈ ಒಡಿ ಬಡಿ ವಸೂಲಿ ಎಲ್ಲ. ಅದು ಬ್ಯಾರೆಯವರಾದ್ರೂ ಸರಿ, ಮನೆಯವರಾದ್ರೂ ಸರಿ, ಸ್ವಂತ ಮಗನಾದ್ರೂ ಸರಿನೇಯ. ಈ ಬಂಗಾರಮ್ಮಂತವ ಸಾಲ ತಕ್ಕೊಂಡವರು ನಿಯತ್ತಾಗಿ ಬಡ್ಡಿ ಕೊಟ್ಟು ಸಾಲ ತೀರಿಸಬೇಕು. ಕೋದಂಡ ಅವರೇ, ಬಡ್ಡಿ ತಗೊಳ್ಳೋದು, ಸಾಲ ಕೊಡೋದು ತಪ್ಪಲ್ಲ ಅಂತ ನೀವು ಮಾತಾಡ್ಬೋದು. ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲದೆ ಮನಸ್ಸು ಬಂದಾಗ ಬಡ್ಡಿಗೆ ಬಿಡೋದು ತಪ್ಪು. ತಾಯಿ ಪ್ರೀತಿ, ಭೂಮಿ ತಾಯಿ ಬೆಳೆ, ಸಂಸಾರದಲ್ಲೂ ಬಡ್ಡಿ ನೋಡೋರ್ಗೆ ಇದೆಲ್ಲ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಆಮೇಲೆ ಇನ್ನೊಂದೇನೋ ಹೇಳಿದ್ರಲ್ಲ,
ಸಂಪಾದನೆ ಮಾಡದೇ ಇರೋರು ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಅಂತ. ನನ್ನ ದುಡ್ಡು ನಾನು ದುಡ್ಕೋತೀನಿ. ಈ ಮನೆ ದುಡ್ಡು ನನಗೆ ಬೇಕಾಗಿಲ್ಲ. ಬಾರ ಮುರಳಿ, ಕೈಕಾಲು ಮುಖ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಇಲ್ಲ, ನೀವು ಊಟ ಮಾಡಿ, ನಂದು ಆಚೆನೆ ತಿನ್ಕೊಂಬಂದಮ್ಮ. ಸಾನ, ನಿಮ್ದು ಊಟ ಆಯ್ತಾ? ಅಕ್ಕ, ಸಾನ ಊಟ ಮಾಡಿದ್ರಾ? ಇಲ್ಲ ಮುರಳಿ, ಹಸಿವಿಲ್ಲ ಅಂದ್ಲು. ಯಾಕೆ ಊಟ ಮಾಡಿಲ್ಲ ಸಾನ ಅವ್ರೆ? ನಂಗೆ ಹಸಿವಿಲ್ಲ. ಮತ್ತೆ ಈಗ ಊಟ ಮಾಡಿದ್ರಂತ ಕೇಳಿದಕ್ಕೆ ಹ್ಞೂ ಅಂತ ತಲೆ ಆಡ್ಸಿದ್ರಿ? ಸಹನ ಅವ್ರೆ, ನಂಗೆ ಯೋನು ಬ್ಯಾಡ ರೀ. ಯಾರ ಮೇಲಿರೋ ಕೋಪಕ್ಕೆ? ನಂಗೆ ಯಾರ ಮ್ಯಾಕೋ ಕೋಪ ಇಲ್ಲ, ಮತ್ತೇನ ತಿಂದಿದ್ದು ಹೆಚ್ಚಾಯ್ತು. ನಾನು ನಿಮ್ಮನ್ನು ಬೈದೆ ಅಂತ ಕೋಪನ? ನೀವು ಯೋನು ಸುಮ್ಮನೆ ಬೈದಿಲ್ಲ ಅಲ್ವಾ? ನೀವು ಬೈದಿದ್ದಕ್ಕೂ ಕಾರಣ ಇತ್ತು. ಎಲ್ಲ ನಂದೇ ತಪ್ಪು. ಹಾಗೇನಿಲ್ಲ, ನೀವೇನಾದ್ರೂ ಬೇಕಂತ ಮಾಡಿದ್ರಾ? ನಿಮ್ಮ ತಂಗಿ ಒಬ್ಬರೇ ಇರ್ತಾರೆ ಅಂತ ಅವ್ರ ಮನೆಗೆ ಹೋಗಿ ಅರೇಂಜ್ ಮಾಡ್ತಿದ್ರಿ. ನಾನೇ ಯಾಕೋ ಓವರ್ ಆ್ಯಕ್ಟ್ ಮಾಡ್ಬಿಟ್ಟು ಅನಿಸ್ತದ. ನಾನು ದುಡ್ಡಿಂದ ಇಸಿದ ಬಗ್ಗೆ ಹೇಳಿದ್ದಕ್ಕೆ ನೀವು ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿದ್ದು. ಇಸ್ಯಾಗ ಗೊತ್ತಿಲ್ಲದೆ ನಾನು ಹಂಗೆಲ್ಲ ಮಾತಾಡಬಾರ್ದಿತ್ತು. ಅದು ನಿಮ್ಮದೇ ತಪ್ಪು. ಯಪ್ಪ, ಹೌದು, ನಮ್ಮ ಅಪ್ಪ ಅಮ್ಮ ದುಡ್ಡು ತೊಗೊಂಡ್ರು ಅಂತ ಅದು ಹೇಗೆ ಅನ್ನಿಸ್ತು ನಿಮಗೆ? ಅಮ್ಮ, ಏನೋ ಗುಸುಗುಸು ಅಂತ ಮಾತಾಡ್ತಿದ್ದಾರೆ, ಹೋಗಿ ಕೇಳಿಸ್ಕೊಳ್ಳ. ಏನು ಬೇಡ, ಅವನು ಅವಳ ಮೇಲೆ ಕೋಪದಲ್ಲೇ ಇದ್ದಾನೆ. ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಲವ್ ಮ್ಯಾರೇಜ್ ಆಗಿದ್ದು. ಹೇಳಿ ಸರ್ ನಾವ್ರೆ, ಯಾಕೆ ಹಾಗನ್ನಿಸ್ತು ನಿಮಗೆ? ನಿಮ್ಮ ತಾಯಿ ಹೇಳ್ತಿದ್ರು, ಅಷ್ಟು ಹಠದಲ್ಲಿ ಕೇಳಿದ್ರಲ್ಲ, ಅದಕ್ಕೆ ನನಗೆ ಕೋಪ ಬಂದಿದ್ದು. ಇದಮ್ಮ, ಏನೋ ಮಾತಾಡ್ತಿದ್ದಾರೆ, ಕೇಳಿಸ್ಕೊಂಡ್ಬರ್ತೀನಿ. ಒಂದ್ ವೇಳೆ ನಾನು ಹೇಳಿದ ದಿಟ ಆಗಿದ್ರೆ ಏನ್ ಮಾಡ್ತಿದ್ರಿ? ಸಾಧ್ಯನೇ ಇಲ್ಲ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಗೊತ್ತು ಸಹನ ಅವ್ರೆ. ಈಗ ನಾನೇ ನಿಮ್ಮ ತಾಯಿ ಬಗ್ಗೆ ಹಾಗೆ ಹೇಳಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳಿ? ಹೇಳಿ ಸಹನ ಅವ್ರೆ, ಇನ್ಮೇಲೆ ಹೀಗೆಲ್ಲ ಮಾತಾಡಬೇಡಿ. ಇದೇ ನಿಮ್ಮ ಅವ್ವನ ಧೈರ್ಯ ರೀ. ಅವ್ರ ಬಗ್ಗೆ ತೆಪ್ಪಾಗಿ ಯೋನೇ ಹೇಳಿದ್ರು ನೀವು ಕೇಳೋಕ್ಕಿಲ್ಲ ಅಂತ ಅವ್ರಿಗೆ ಸಂದಾಗ ಗೊತ್ತೈತೆ. ನಿಮಗೆ ಸತ್ಯ ಅರ್ಥ ಆಗಂಗೆ ನಾನು ಮಾಡ್ತೀನಿ. ಹೂನಮ್ಮ, ಕೋಪದಲ್ಲೇ ಇದ್ದಾನೆ. ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಈ ಥರ ಎಲ್ಲ ಮಾತಾಡ್ಬೇಡ ಅಂತ ಅಂದ. ಕೋದಂಡ, ಇವತ್ತು ವಸೂಲಿ ಅರ್ಧಂಬರ್ಧ ಆಯಿತು. ನಾಳೆ ಪೂರ್ತಿ ವಸೂಲಿ ಮಾಡಿಕೊಂಡು ಹುಡುಗರು ಸೆಟಲ್ ಮಾಡ್ತಾರೆ. ಹುಡುಗ್ರ ಎಲ್ರೂ ಅಣ್ಣನು ಸೇರಿಸಿ ಸೆಟ್ಲ್ ಮಾಡ್ತೀವಿ. ನಮ್ಮನ್ನು ಮಾತ್ರ ಚಿಕ್ಕಾಕ್ಸ್ಬಿಟ್ಟಲ್ಲ ನೀನು. ಯಾವ ವಸೂಲಿ? ವಸೂಲಿ ಆಗ್ಲೇ ನಾಳೆ ತಂದ್ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಕೋದಂಡ. ತಂದ್ಕೊಡ್ಲಿ ಬಿಡು, ವಸೂಲಿ ಮಾಡ್ತಾ ಇರ್ತಾರಂತಲ್ಲ. ಅಮ್ಮರೇ, ಬಡ್ಡಿದೆಲ್ಲ ಇಲ್ಲೇ ತಂದು ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಪಾಪ
ಗಾಬರಿ ಆಗೋಗ್ಬಿಟ್ಟವ್ರೆ. ಹಂಗೇನ ಆಗಿದ್ದಿದ್ರೆ ವಸೂಲಿ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅರ್ಧಂಬರ್ಧ ಆಗದೆ ಅಂತ ಸುಳ್ಳು ಯಾಕೆ ಹೇಳ್ಬೇಕು? ನೋಡಮ್ಮ, ನಾಳೆ ಅದ್ಯೋನ್ ಮಾಡ್ತಾರೋ ಅಂತ.